ಅದ್ಭುತವಾದಂತಹ ಕಾವ್ಯವಾಚನ ನಮ್ಮೆಲ್ಲರ ಮನಸ್ಸನ್ನು ಆನಂದ ಸಾಗರದಲ್ಲಿ ತೇಲಾಡುವಂತೆ ಮಾಡಿದೆ. ಮಹಾಭಾರತದಲ್ಲಿ ಪ್ರತಿಯೊಂದು ಪ್ರಸಂಗವೂ ಅದ್ಭುತವಾದದ್ದೇ. ಅದರಲ್ಲಿ ಈ ಕೃಷ್ಣ ದೌತ್ಯ ಅತ್ಯಂತ ರೋಚಕವಾದಂಥದ್ದು. ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸ್ತದೆ. ಕುಮಾರವ್ಯಾಸನ ಕಲ್ಪನೆ ವರ್ಣನಾತೀತ. ಅದು ಏನು ಕಲ್ಪನೆ ಮಾಡಿದ್ದಾರೆ? ನಮ್ಮೂರಿನಲ್ಲಿ ಬಹಳ ದೊಡ್ಡ ಹಿರಿಯ ಪಂಡಿತರಿದ್ದರು. ನಮ್ಮಲ್ಲಿ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಆಗುವಾಗ ಅವರು ಬಂದು ಕೂತು ಕೇಳ್ತಾ ಇದ್ರು. ಆಮೇಲೆ ಅವ್ರನ್ನ ಕೇಳಿದ್ರೆ ಹೇಳ್ತಾ ಇದ್ರು, ವ್ಯಾಸ ಸೃಷ್ಟಿಗಿಂತ ವಿಶಿಷ್ಟವಾಗಿ ಕುಮಾರವ್ಯಾಸ ಮಾಡಿದ್ದಾನೆ. ಇವತ್ತು ಆ ವಿಶ್ವರೂಪ ದರ್ಶನದ ಒಂದು ವರ್ಣನೆ ಇದೆಯಲ್ಲ, ಅತ್ಯದ್ಭುತವಾದ ಕೃಷ್ಣ ಕಥೆಯೇ ಅಂತಹದ್ದು. ಕುಮಾರವ್ಯಾಸ ಭಾರತ ಅಕ್ಷರಗಳಲ್ಲಿ ಆ ಕೃಷ್ಣನ ಒಂದು ಪಾರಮ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಇಲ್ಲಿ ಅವನ ನಿಜ ಸ್ವರೂಪವನ್ನು ದುರ್ಯೋಧನಿಗೂ ತೋರಿಸಿದ್ದಾನೆ, ಅಂಧನಾದ ಧೃತರಾಷ್ಟ್ರನಿಗೂ ತೋರಿಸಿದ್ದಾನೆ. ಎಲ್ಲರಿಗೂ ಆ ಕೃಷ್ಣ ಅನುಭವವಾಗಿದೆ. ಕೃಷ್ಣ ಹಸ್ತಿನಾಪುರಕ್ಕೆ ಬರುವಂತಹ ಸನ್ನಿವೇಶ, ಅವನು ಸಂಧಿಯನ್ನು ಮುಗಿಸಿ ಮತ್ತೆ ಹೊರಡುವಂತಹ ಸನ್ನಿವೇಶ, ಎರಡೂ ಅತ್ಯಂತ ರೋಚಕವಾದಂಥದ್ದು. ಅವನ ಇವರು ಹೇಳಿದಲ್ಲ ರಾಜಕೀಯ ನೈಪುಣ್ಯ ಅಂತ, ಕೃಷ್ಣನ ಥರ ಆ ಮುಂದಿನ ಸಂಧಿಯಲ್ಲಿ ಕರ್ಣನ್ ಕರ್ಣ ಅವನ ಜೊತೆ ಸಂವಾದ ಮಾಡ್ತಾನೆ. ಎಂಥ ಮಾತನ್ನು ಹೇಳ್ತಾನೆ. ಇವತ್ತು ಈಗಲೂ ಬಾ, ನೀನು ಇವರೆಲ್ಲರಿಗೂ ರಾಜನಾಗ್ತೀಯ. ಧೃತರಾಷ್ಟ್ರ ನಿನಗೆ ಚಾಮರವನ್ನು ಸುತ್ತಾನೆ. ನಕುಲ ಸಹದೇವರು ನಿನ್ನ ಸೇವೆಯನ್ನು ಮಾಡ್ತಾರೆ. ಅರ್ಜುನ ನಿನ್ನ ಅಂಗರಕ್ಷಣೆ ಮಾಡಿರ್ತಾರೆ. ಎಂತೆಂಥ ಮಾತುಗಳನ್ನು ಹೇಳ್ತಾನೆ ಅದರಲ್ಲಿ. ಈ ಕುಮಾರವ್ಯಾಸ ಭಾರತದ ಈ ಒಂದು ವಿಶ್ವರೂಪ ದರ್ಶನವನ್ನು ಇಬ್ಬರು ವಿದ್ವಾಂಸರು ದ್ವಾಪರದಲ್ಲಿ ನಡೆಯಿತು. ಇವತ್ತು ಇಲ್ಲಿ ನಮ್ಮ ಕುಟೀರದಲ್ಲಿ ಈ ಇಬ್ಬರು ವಿದ್ವಾಂಸರು ಎಲ್ಲರಿಗೂ ದರ್ಶನ ಮಾಡ್ತಿದ್ದಾರೆ. ನಮ್ಮ ರಾಮಶೇಷನ್ ಅವರ ಅದ್ಭುತವಾದಂಥ ವ್ಯಾಖ್ಯಾನ, ನನ್ನ ಮುಟ್ಟುವಂಥ ವ್ಯಾಖ್ಯಾನ. ನಮ್ಮ ನಾರಾಯಣಗಾರವರ ಗಾಯನವಂತೂ ಕೇಳಬೇಕಾಗಿಲ್ಲ. ಕಮಾಚು ಹಾಕಿ ಆರಂಭದಲ್ಲಿ ಮಾಡಿ ಕಮಾಚನ್ನು ಮುಗಿಸಿ, ಎಷ್ಟು ಇವತ್ತು ವಿಶೇಷ ಅಂದರೆ ಗಮಕದಲ್ಲಿ ಸ್ವರ ನಿಯೋಜನೆಯನ್ನು ಮಾಡಿದ್ರು ವಾಸುದೇವನ. ಇದಕ್ಕೆ ಅದು ಬಹಳ ವಿಶೇಷ. ಶಾಸ್ತ್ರೀಯ ಸಂಗೀತ, ಗಮಕ ಶಾಸ್ತ್ರೀಯ ಸಂಗೀತವೇ. ಅದರಲ್ಲಿ ಅದ್ಭುತವಾಗಿ ಆ ನಡೆ ಇದೆಯಲ್ಲ, ಸ್ವರ ಹಾಕಿದ್ದು ಬಹಳ ಚೆನ್ನಾಗಿ ಮಾಡಿದ್ರು. ನಮಗೆ ನಾವು ಮೊನ್ನೆ ಹೇಳಿದಂತೆ ಸಂಜೆ ಆದರೆ ಗ್ರಾಮಗಳಲ್ಲೆಲ್ಲ ಇಂತಹ ಒಂದು ವಾತಾವರಣ ಇತ್ತು. ಅದಕ್ಕೆ ಸಮಾಜ ಬಹಳ ಶಾಂತವಾಗಿತ್ತು. ಇಂಥವರೆಲ್ಲ ಗಮಕಿಗಳಿದ್ರು ನಮ್ಮ ನಾಡಿನಲ್ಲಿ. ನಾನು ಇವತ್ತು ಬೆಳಿಗ್ಗೆ ತಾನೇ ಹೇಳ್ತಾ ಇದ್ದೆ, ಆ ಗಮಕ ಕಲೆ ಹೇಗಾದರೂ ಮಾಡಿ ಅದನ್ನು ಪುನರುದ್ಧಾರ ಮಾಡಿ ಮನೆಗಳಲ್ಲಿ ಆಗಬೇಕು. ನನಗೆ ತುಂಬ ಆಸೆ ಇರೋದೇನು ಅಂದರೆ, ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ದೊಡ್ಡನೂರಿನಲ್ಲಿ ನಮ್ಮ ರಾಮ ಮಂದಿರದ ಉದ್ಘಾಟನೆ ಇದೆ. ಆ ಸಂದರ್ಭದಲ್ಲಿ ಒಂದು 3-4 ದಿವಸ ಅಲ್ಲಿಯವರೆಗೆಲ್ಲ ಕುಮಾರವ್ಯಾಸ ಭಾರತದ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ಇಬ್ಬರು ವಿದ್ವಾಂಸರು ಈಗ ನಿರ್ಮಾಣ ಆಗ್ತಾ ಇದೆ. ಮಾರ್ಚ್ನಲ್ಲಿ ಅಥವಾ ಫೆಬ್ರವರಿ ಮಾರ್ಚ್ ಅಂತಹ ಒಂದು ರೋಚಕವಾದಂತಹ ಘಟನೆಯನ್ನು ನಮಗೆ ಇವತ್ತು ಕೊಟ್ಟಿದ್ದಾರೆ. ಮೂಲ ಭಾರತದ ಕಲ್ಪನೆಗಿಂತ ಕುಮಾರವ್ಯಾಸ ಭಾರತದ ಕಲ್ಪನೆ ವಿಶಿಷ್ಟವಾದಂಥದ್ದು. ಅಲ್ಲಿ ಎಲ್ಲ ಋಷಿಮುನಿಗಳ ಇದನ್ನು ಮೂಲ ಭಾರತದಲ್ಲಿ ಹೇಳಿಲ್ಲ. ಪರಶುರಾಮರಾಗಲಿ, ಯೋಧನರಾಗಲಿ, ಭರದ್ವಾಜರಾಗಲಿ ಅವರೆಲ್ಲರಿಂದ ಸೇರಿಸಿದ್ದಾನೆ. ಗಾಂಧಾರಿ ಸಭೆಗೆ ಬರೋದಾಗಲಿ, ದುರ್ಯೋಧನ
ಮಾತನ್ನು ಹೇಳಿ ಅವನನ್ನು ಆ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಎಲ್ಲರಿಗೂ ವಿಶ್ವರೂಪ ದರ್ಶನ ಆಗುತ್ತೆ. ನತದೃಷ್ಟನಾದಂತಹ ದುರ್ಯೋಧನನಿಗೆ ಮಾತ್ರ ಕಣ್ಮುಚ್ಕೊಳ್ತಾನೆ. ಅವನ ಬೆಳಕನ್ನು ಅವನ ಕಾಣಕ್ಕಾಗುತ್ತೆ. ಎಲ್ಲರನ್ನ ದ್ವಾರಪಾಲಕರು, ಸೈನಿಕರು ಎಲ್ಲರೂ ಅದ್ಭುತವಾದಂತಹ ಕೃಷ್ಣ ದರ್ಶನ ಮಾಡ್ತಾರೆ. ಭೀಷ್ಮ ದ್ರೋಣಾದಿಗಳಿಗೆಲ್ಲ ಆಗುತ್ತೆ, ಕೃಪಾಚಾರ್ಯರಿಗಾಗುತ್ತೆ, ಆದರೆ ಇವನಿಗಾಗೋದಿಲ್ಲ. ಅದಕ್ಕೆ ದುರ್ಯೋಧನ ಹೇಳುವಂಥ ಮಾತು, ನೀನು ಹೊರಗಡೆ ಸಂಧಿ ಮಾಡ್ಕೋ ಅಂತ ಹೇಳ್ತಾ ಇದೀಯಾ, ಒಳಗಡೆ ಬೇಡ ಅಂತ ಹೇಳ್ತಾ ಇದೀಯಾ. ನೀನು ಮಾಯಾವಿ, ಮೂಲ ಭಾರತದ ನೀನು ಮಾಯಾವಿ. ಹೊರಗಡೆ ಮಾತ್ರ ಸಂಧಿ ಮಾಡ್ಕೋ, 5 ಗ್ರಾಮ ಕೊಟ್ಬಿಡು, ಯುದ್ಧ ಬೇಡ ಅಂತೀಯ, ಒಳಗಡೆ ಸಂಧಿ ಮಾಡ್ಕೋಬೇಡ. ಮೊದಲು ದಿವಸ ರಾತ್ರಿ ವಿದುರನಿಗೂ ಕೃಷ್ಣನಿಗೂ ಒಂದು ಮೀಟಿಂಗ್ ಆಗುತ್ತೆ. ವಿದುರ ಕೇಳ್ತಾನೆ, ಕೃಷ್ಣ ನಾಳೆ ಏನಾಗುತ್ತೆ ಗೊತ್ತಿಲ್ಲಪ್ಪ, ಏನಾಗುತ್ತೆ ಇಂಥ ಏನಾಗಬೇಕೋ ಅದು ಆಗುತ್ತೆ. ಕವಿತಾ ಭವತಿ ಎಂತ ಅಂತ ಹೇಳ್ತಾನೆ, ಏನಾಗಬೇಕೋ ಅದಾಗುತ್ತೆ. ಅವನು ಕೃಷ್ಣ ಬಂದಾಗ ಧೃತರಾಷ್ಟ್ರ, ವಾಸುದೇವ ನೀನು ಯಾಕೆ ಬಂದಿದೆಯಾ, ಏನು ಹೇಳುವಂತ. ನಾನು ಯಾರ ಪರವಾಗಿ ಬಂದಿಲ್ಲ, ದೂತನಾಗಿ ಬಂದಿದ್ದೇನೆ, ಧರ್ಮದ ದೂತನಾಗಿ ಬಂದಿದ್ದೇನೆ. ಧರ್ಮ ಉಳಿಬೇಕು, ಧರ್ಮ ಅದರಿಂದ ಬಂದಿದ್ದೀನಿ. ನಾನು ಪಾಂಡವ ಪಕ್ಷಪಾತಿನಲ್ಲ, ಪಕ್ಷಪಾತಿನಲ್ಲ. ಏನಾದರೂ ಒಂದು 5 ಗ್ರಾಮ ಕೊಡ್ತೀವಿ ಸಾಕು, ಅಷ್ಟೇ ಅಂತ. ಆ ರೀತಿಯ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು ಅಂತಾಯಿತು. ಕೃಷ್ಣ ಕಥೆ ಎಷ್ಟು ಕೇಳಿ ಅದು ನಿತ್ಯ ನೂತನವಾಗಿರುತ್ತೆ. ಒಂದೊಂದು ಪ್ರಸಂಗಗಳು ಕೃಷ್ಣ ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾದಂಥ ಕುಮಾರವ್ಯಾಸ ಭಾರತ ಅದ್ಭುತವಾದಂಥದ್ದು. ಇದೇ ತಿಂಗಳು 27, 28, 29 3 ದಿವಸ ನೀವು ಬಿಡುವಿದ್ರೆ ಮತ್ತೆ ಅರಣ್ಯ ಪರ್ವತ ಅಥವಾ ಉದ್ಯೋಗ ಪರ್ವತ ಕೆಲವು ಸಂಧಿಗಳನ್ನು ನಮಗೆ ಅವಕಾಶ ಆದಾಗಲೆಲ್ಲ, ಸಂಚಾರ ಇಲ್ಲದೆ ಇರುವಾಗಲೆಲ್ಲ, ಕಾರ್ಯಕ್ರಮ ಇಲ್ಲದೆ ಇರುವಾಗಲೆಲ್ಲ ಇಲ್ಲಿ ಕುಮಾರವ್ಯಾಸ ಭಾರತ, ನನಗೆ ಮೂಲ ಭಾರತ ಪೂರ್ತಿ ಕೇಳಬೇಕು ಅಂತ ಬಹಳ ಆಸೆ. ಯಾಕೆಂದರೆ ಕುಮಾರವ್ಯಾಸ ಭಾರತದ ಕುಮಾರವ್ಯಾಸನ ಕಲ್ಪನೆ ಅತ್ಯದ್ಭುತವಾದಂಥ